ಸಂದೇಶಕ್ಕೆ ಹೋಗ್ತೀವಿ ನಾವು. ಇದು ನಾವು ಒಬ್ಬರೊಂದು ವಾಕ್ಯದ ಭಾಗ ನನಗೆ ಒಂದು 15 ನಿಮಿಷ ಬೇಕಾಗುತ್ತದೆ. ಏಷ್ಯಾನೆಟ್ 62 1-3 ನಾವು ನಮ್ಮ ಪ್ರಾರಂಭದ ವಾಕ್ಯ ಓದ್ಕೊಳ್ಳೋದು. ಏನು ನಾವು ಧ್ಯಾನ ಮಾಡ್ತಾ ಇದ್ದೀವಿ ಈ 3ನೇ ದಿನ. ಇದು ನಿನ್ನೆ ಬೆಳಗ್ಗೆ ಮತ್ತು ಇವತ್ತು ಬೆಳಗ್ಗೆ ಯೂತ್ ಫಾರ್ ಕ್ರೈಸ್ಟ್, ಯವನಸ್ಥರು ಕ್ರಿಸ್ತನಿಗೆ. ನಿಮಗೆ ಸ್ವಲ್ಪ ಇಂಪಾರ್ಟೇಷನ್ ವರ್ಡ್ ಅಂತಂದ್ರೆ ರೋಮಪುರ ಪತ್ರಿಕೆ 1:11, ರೋಮಪುರ ಪತ್ರಿಕೆ 15:21. ಪೌಲ ಹೇಳ್ತಾರೆ, ನಾನು ಬೆಳಗ್ಗೆ ಬರುವಾಗ ನನ್ನೊಳಗೆ ಏನಾದರೂ ಪಾರಮಾರ್ಥಿಕವಾದ ಏನಾದರೂ ನಿಮ್ಮ ಮೇಲೆ ತರ್ತೀನಿ ಅಂತ ಹೇಳಿದ್ರು. ಇಂಪಾರ್ಟೇಷನ್ ಅನ್ನು ಒಳ್ಳೆಯದು. ಅದಕ್ಕೆ ಒಬ್ಬ ದೇವ್ರ ಮನುಷ್ಯ ಬರುವಾಗ ನಿಮ್ಮ ಮಧ್ಯದಲ್ಲಿ 2ರಷ್ಟು ಆಶೀರ್ವಾದ ನಿಮ್ಮ ಮೇಲೆ ಬರುವಾಗ ಎಲ್ಲಿಂದ ಎಲಿಷನಿಗೆ. ಏಷ್ಯಾನೆಟ್ 62:3 ಜೀವನ ಧರ್ಮವು ಪ್ರಕಾಶಗೊಳ್ಳುವ ತನಕ ಯೆರೂಸಲೇಮಿನ ರಕ್ಷಣೆಯು ಅವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದು. ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜ ಶಿರೋವೇಶನಾಗಿಯೂ ಇರುವಿ. ಯಶಂದ್ರಿಗೆ ಈ ವಾಕ್ಯ ಕೇಳಲು ಗಟ್ಟಿಯಾಗಿ ಚಪ್ಪಾಳೆ ಹೊಡೆದ ನಾವು ದೇವರ ಮಹಿಮೆಗಾಗಿ. ಓಕೆ, 3 ನಾವು 2 ಕೊರತೆ 4:17 3 ಅಥವಾ 4 ಅಂಶಗಳು ನೋಡೋದಲ್ವಾ. ಮೊದಲನೇ ದಿನ ನಿನ್ನೆ ಯಾವುದು ನೋಡೋದು ನಾವು? ಏಷ್ಯಾ 29:22-24. ಯಾಕೋಬೆ, ನೀನು ಎಂದಿಗೂ ಇನ್ನು ಅವಮಾನ ಹೊಂದಲಿಲ್ಲ ಇದೆ ನೀನು, ಆಯ್ತಾ? ಮೊದಲನೇ ದಿನ ಸಾರಾಂಶ ಏನದು? ಮೊದಲನೇ ಸಾರಾಂಶ ಏನಿದೆ? ಆ ನಿತ್ಯ ಮಹಿಮೆ ಹೆಂಗೆ ನೀವೆಷ್ಟು ಸಂಕಟನ ಅಷ್ಟು ಮಹಿಮೆಗೆ ಬರ್ತೀನಿ. ನೆನೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದು ನಾನು ನಿಮಗೆ ಯಾವ ರೀತಿಯಲ್ಲಿ. ಹೊಸ ಒಡಂಬಡಿಕೆಯಲ್ಲಿ 2 ಕೊರಿಂಥಿಯ 1:9 ಮತ್ತು ಇಲ್ಲೂ ಸಹ ಇದು ಇನ್ನು ಎಷ್ಟು ಪೌಲ ಈ ರೀತಿ ಹೇಳ್ತಾನೆ, ನಮಗೆ ಹಿಂಸೆನ ನಿಮಗೆ ಆದರಣೆ ಅಂತ ಹೇಳ್ತಾನೆ. ಸೊ ಈ ಹೊಸ ಒಡಂಬಡಿಕೆಯಲ್ಲಿ ತುಂಬಾ ಅದ್ಭುತ ಅದು. ನೀವು ಯಾವಾಗ ಅಲ್ಲಿ ಓಡಾಟ ನೋವುಗಳು ಹಾದು ಹೋಗ್ತಾರೆ ಅಂತ ತಿಳ್ಕೊಳ್ಳೋದಾಗಲಿ, ಕೀರ್ತನೆ 84 ಈ ರೀತಿ ಹೇಳ್ತಾರೆ, ಕಣ್ಣಿನ ತಗ್ಗನ್ನು ಹಾದು ಹೋಗಲು ಅಲ್ಲಿ ಅವರು ಯಾರು? ನಾನು ನೀವು ವಿಶ್ವಾಸಿಗಳು ಅಲ್ಲಿ ನೀರಿನ ಅಲ್ಲಿ ತಗ್ಗುಗಳಲ್ಲಿ ನೀರಿನ ವರ್ತುಗಳನ್ನು ತೋಡಿ ಅದು ನೀರಿನ ಸ್ಥಳವಾಗಿ ಮಾಡುತ್ತಾರೆ. ಹಲ್ಲೆಲೂಯ. ಇದು ದೇವರ ಮಕ್ಕಳು, ಪ್ರಿಯರೇ, ದೇವರ ಮಕ್ಕಳು ಪ್ರತಿಯೊಬ್ಬರು ನಾನು ಹೇಳ್ತಾ ಇರೋದು ನಿಮಗೆ. ಎಲ್ಲೂ ನೀವು ಅದನ್ನು ಹೇಳಂಗಿಲ್ಲ. ಅದನ್ನು ನೀವು ನನ್ನ ಶರೀರದ ಒಳಗಡೆ ಬರಂಗಿಲ್ಲ. ಯಾವ ಚಿಂತೆಗೆ